ಆತ್ಮೀಯ ಬೃಂದಾವನ ಕಂಪ್ಯೂಟರ್ನ ವೀಕ್ಷಕರೆಲ್ಲರಿಗೂ ಕೂಡ ಬೃಂದಾವನ ಕಂಪ್ಯೂಟರ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಬಂದ್ಬಿಟ್ಟು ರೇಷನ್ ಕಾರ್ಡ್ ಸೇರ್ಪಡೆ ಮತ್ತು ತಿದ್ದುಪಡಿ. ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಅನ್ನಭಾಗ್ಯ ಯೋಜನೆ, ಇದರ ಅಡಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರೇಷನ್ ಕಾರ್ಡ್ ಇರುತ್ತೆ. ರೇಷನ್ ಕಾರ್ಡ್ಗೆ ತಿದ್ದುಪಡಿ ಮತ್ತು ಸೇರ್ಪಡೆ ಎರಡನ್ನೂ ಕೂಡ ಇಲ್ಲಿವರೆಗೆ ಸ್ಟಾಪ್ ಮಾಡಿದ್ರು. ಹಾಗಾಗಿ ದಿನಾಂಕ 4/10/2025 ದಿನಾಂಕ 31/3/2026 ರೇಷನ್ ಕಾರ್ಡ್ನಲ್ಲಿ ತಿದ್ದುಪಡಿ ಮತ್ತು ಸೇರ್ಪಡೆ ಕೆಲವೊಂದು ರೇಷನ್ ಕಾರ್ಡ್ನಲ್ಲಿ ತಪ್ಪುಗಳಾಗಿರ್ತವೆ, ಅಂಥವನ್ನ ತಿದ್ದುಪಡಿ ಮಾಡ್ಕೋಬೋದು. ಹಾಗೂ ಸೇರ್ಪಡೆ, ರೇಷನ್ ಕಾರ್ಡ್ ಇರುತ್ತೆ ಬಟ್ ಸೇರ್ಪಡೆ ಆಗಿರೋದಿಲ್ಲ. ಅದರೊಳಗೆ ಸೇರ್ಪಡೆ ಆಗಬೇಕಂದ್ರೆ ಏನು ಮಾಡ್ಬೇಕಂದ್ರೆ, ಮೊದಲನೇದಾಗಿ ಸೇರ್ಪಡೆ ಆಗುವವ್ರದ್ದು ಆಧಾರ್ ಕಾರ್ಡ್ ಇರಬೇಕು ಮತ್ತು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಜೋಡಣೆ ಆಗಿರಬೇಕು. ನೆಕ್ಸ್ಟ್ ಬಂದು ರೇಷನ್ ಕಾರ್ಡ್ನಲ್ಲಿ ಸೇರ್ಪಡೆ ಆಗುವಂತಹ ಇನ್ಕಮ್ ಬೇಕು. ಅಂದರೆ ನಾವು ಏನು ಹೇಳ್ತೀವಿ ಅಂತಂದರೆ, ರೇಷನ್ ಕಾರ್ಡ್ನಲ್ಲಿ ಸೇರ್ಪಡೆ ಆಗಬೇಕಂದ್ರೆ 6 ವರ್ಷಕ್ಕಿಂತ ಕೆಳಗೆ ಇದ್ದರೆ ಅವರಿಗೆ 6 ವರ್ಷಕ್ಕಿಂತ ಕೆಳಗೆ ಇದ್ದರೆ ಅವರಿಗೆ ಓನ್ಲಿ ಆಧಾರ್ ಕಾರ್ಡ್ ಮತ್ತು ಬರ್ತ್ ಸರ್ಟಿಫಿಕೇಟ್, ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಮತ್ತು ಜನನ ಪ್ರಮಾಣ ಪತ್ರ ಇಷ್ಟಿದ್ದರೆ ಆ ಮಗುವಿನ ರೇಷನ್ ಕಾರ್ಡ್ನಲ್ಲಿ ಸೇರ್ಪಡೆ ಮಾಡ್ಬೋದು. ಅದಾದ ನಂತರ 6 ವರ್ಷ ಮೇಲ್ಪಟ್ಟಂತಹ ಮಗು ಅಥವಾ ವ್ಯಕ್ತಿಗಳಿದ್ದರೆ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತೆ. ಆಧಾರ್ ಕಾರ್ಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಮತ್ತು ಅಲ್ಲಿ ನಾವು ಆದಾಯ ಪ್ರಮಾಣ ಪತ್ರವನ್ನು ಕೇಳ್ತೀವಿ. ಇನ್ಕಮ್ ಸರ್ಟಿಫಿಕೇಟ್ ಅಂತ ಏನು ಕರಿತೀವಲ್ಲ, ಇನ್ಕಮ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ. ಇಷ್ಟೆಲ್ಲ ಇದ್ದರೆ ಹೀಗೆ ನಾವು ರೇಷನ್ ಕಾರ್ಡ್ನಲ್ಲಿ ಸೇರ್ಪಡೆ ಮಾಡ್ಬೋದು. ಮತ್ತು ವಿಳಾಸ ಬದಲಾವಣೆ, ಆಧಾರ್ ಕಾರ್ಡ್ನಲ್ಲಿ ವಿಳಾಸವನ್ನು ಚೇಂಜ್ ಮಾಡಿರ್ತಾರೆ, ಅದನ್ನು ಕೂಡ ನಾವು ಬದಲಾವಣೆ ಮಾಡ್ಬೋದು. ಮತ್ತು ಫೋಟೋ ಬದಲಾವಣೆ, ರೇಷನ್ ಕಾರ್ಡ್ನಲ್ಲಿ ಸಣ್ಣರಿದ್ದಾಗ ಫೋಟೋ ಇರುತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ನಲ್ಲಿ ನಾವು ಫೋಟೋ ಅಪ್ಡೇಟ್ ಮಾಡಿಸಿರ್ತೀವಿ. ಫೋಟೋವನ್ನು ಆಧಾರ್ ಕಾರ್ಡ್ನಲ್ಲಿ ಬದಲಾವಣೆ ಮಾಡಿರ್ತೀವಿ. ಆಧಾರ್ ಕಾರ್ಡ್ನಲ್ಲಿ ಒಂದು ಫೋಟೋ ಇರುತ್ತೆ ಮತ್ತು ರೇಷನ್ ಕಾರ್ಡ್ನಲ್ಲಿ ಒಂದು ಫೋಟೋ ಇರುತ್ತೆ. ಹಾಗಾಗಿ ಅಂಥವ್ರು ಯಾರಾದರೂ ಬದಲಾವಣೆ ಮಾಡಿದರೆ ರೇಷನ್ ಕಾರ್ಡ್ನಲ್ಲಿಯೂ ಕೂಡ ನಿಮ್ಮ ಆಧಾರನ್ನು ಅಪ್ಡೇಟ್ ಮಾಡಿದರೆ, ಅಂದರೆ ರೇಷನ್ ಕಾರ್ಡ್ನಲ್ಲಿ ನೀವು KYC ಮಾಡಿಸಿದರೆ ನೆಕ್ಸ್ಟ್ ನಿಮ್ಮ ಫೋಟೋ ಬದಲಾವಣೆಯಾಗಿ ಅಪ್ಡೇಟ್ ಆಗಿ ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಅವಕಾಶ ಮತ್ತು ಸರ್ಕಾರದ ವತಿಯಿಂದ ಕಲ್ಪಿಸಲಾಗಿದೆ. ಹಾಗಾಗಿ ಇನ್ನೂ ಯಾರೂ ಕೂಡ ರೇಷನ್ ಕಾರ್ಡ್ನಲ್ಲಿ ಸೇರ್ಪಡೆ ಆಗಿರೋದಿಲ್ಲ, ಅಂಥವರು ಆದಷ್ಟು ಬೇಗನೆ ತಾವೆಲ್ಲರೂ ಕೂಡ ಸೇರ್ಪಡೆ ಆಗಿ ಅಂತ ತಿಳಿಸುತ್ತಾ, ಹಾಗೂ ಹೊಸ ಕಾರ್ಡಿಗೆ ಅವಕಾಶ ಇಲ್ಲ, ಇನ್ನೂವರೆಗೂ ಕೂಡ ಸರ್ಕಾರ ಹೊಸ ಕಾರ್ಡಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಸೇರ್ಪಡೆ ಆಗಿ, ಇವಾಗ ಸೇರ್ಪಡೆ ಆಗಿ ಮುಂದೆ ಹೊಸ ಕಾರ್ಡ್ ಬಿಟ್ಟಾಗ ಮತ್ತೆ ಬದಲಾವಣೆ ಮಾಡಲು ಅವಕಾಶ ಇರುತ್ತೆ. ಹಾಗಾಗಿ ಅಲ್ಲಿವರೆಗೂ ಕೂಡ ಕಾಯದೆ ತಾವೆಲ್ಲರೂ ಕೂಡ ಸೇರ್ಪಡೆಯಲ್ಲಿ ರೇಷನ್ ಕಾರ್ಡ್ನಲ್ಲಿ ಸೇರ್ಪಡೆ ಆಗಿ ವಿವಿಧ ಸರ್ಕಾರದ ಯೋಜನೆಗಳನ್ನು ಕೂಡ ಪಡೆಯಿರಿ. ನೀವು ರೇಷನ್ ಕಾರ್ಡ್ನಲ್ಲಿ ಸೇರ್ಪಡೆ ಆದರೆ ಕೇಂದ್ರದ ಮಹತ್ವಾಕಾಂಕ್ಷಿ ಯೋಜನೆ ಆದಂತಹ ಆಯುಷ್ಮಾನ್ ಭಾರತ್ಗೆ ಅವಕಾಶ ಇರುತ್ತೆ. ರೇಷನ್ ಕಾರ್ಡ್ನಲ್ಲಿ ನೀವು ಇಲ್ಲ ಅಂತಂದರೆ ಕೇಂದ್ರದ ಆಯುಷ್ಮಾನ್ ಭಾರತ್ ಕಾರ್ಡ್ ಏನಿದೆ, 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಏನಿದೆ, ಅದಕ್ಕೆ ಅವಕಾಶ ಇರುವುದಿಲ್ಲ. ನೀವು ರೇಷನ್ ಕಾರ್ಡ್ನಲ್ಲಿದ್ದರೆ ಮಾತ್ರ ಆ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ನೀವು ರೇಷನ್ ಕಾರ್ಡ್ನಲ್ಲೇ ಇಲ್ಲ ಅಂತಂದರೆ ಆ ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡ್ಸೋಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ
ತಾವ್ಯಾರು ಇನ್ನೂ ಕೂಡ ರೇಷನ್ ಕಾರ್ಡ್ನಲ್ಲಿ ಸೇರ್ಪಡೆಯಾಗಿಲ್ಲ ಅಂಥವರು ಆದಷ್ಟು ಬೇಗನೆ 31/3/2026 ಅಂದರೆ 5 ತಿಂಗಳ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಅಂಥ ಕಾಲಾವಕಾಶವನ್ನು ತಾವೆಲ್ಲರೂ ಕೂಡ ಯಾರು ಇನ್ನೂ ಸೇರ್ಪಡೆಯಾಗಿಲ್ಲ, ತಿದ್ದುಪಡಿ ಮಾಡಿಸ್ಕೊಂಡಿಲ್ಲ ಅಥವಾ ಅಂಗಡಿ ಚೇಂಜ್ ಮಾಡೋರು, ಕೆಲವೊಬ್ಬರು ಬೇರೆ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವರ್ಗಾವಣೆಯಾಗಿರ್ತೀರಿ, ಅಂಥವರು ಅಂಗಡಿಯನ್ನು ಚೇಂಜ್ ಮಾಡಿಸಿರಲ್ಲ, ಆಧಾರ್ ಕಾರ್ಡ್ ಚೇಂಜ್ ಮಾಡಿಸಿರಲ್ಲ. ಹಾಗಾಗಿ ಪ್ರಥಮದಲ್ಲಿ ತಾವೆಲ್ಲರೂ ಕೂಡ ತಮ್ಮ ಆಧಾರ್ ಕಾರ್ಡ್ನಲ್ಲಿ ವಿಳಾಸವನ್ನು ಬದಲಾವಣೆ ಮಾಡಿಕೊಂಡು ನೆಕ್ಸ್ಟ್ ರೇಷನ್ ಕಾರ್ಡ್ನಲ್ಲಿ ಬದಲಾವಣೆ ಮಾಡಲು ಅವಕಾಶ ಇರುತ್ತೆ. ಪ್ರಥಮದಾಗಿ ತಾವು ಆಧಾರ್ ಕಾರ್ಡ್ನಲ್ಲೇ ಅಡ್ರೆಸ್ ಬದಲಾವಣೆ ಮಾಡಿಲ್ಲ ಅಂದರೆ ರೇಷನ್ ಕಾರ್ಡ್ನಲ್ಲಿ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ತಮಗೇನು ಅವಕಾಶ ಇದೆ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಮತ್ತು ಸೇರ್ಪಡೆಯಲ್ಲಿ ಅಂಥ ಅವಕಾಶವನ್ನು ತಾವೆಲ್ಲರೂ ಕೂಡ ಬಳಸಿಕೊಳ್ಳುವಂತ ತಿಳಿಸ್ತಾ, ಇನ್ನೂ ಕೂಡ ಯಾರು ನಮ್ಮ ಬೃಂದಾವನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಅಂಥವರು ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸರ್ಕಾರದ ಯೋಜನೆಗಳು ಮತ್ತು ಸರ್ಕಾರದ ವತಿಯಿಂದ ಬರುವಂತಹ ಎಲ್ಲ ಸ್ಕೀಮ್ಗಳ ಬಗ್ಗೆ ಬೃಂದಾವನ ಚಾನಲಲ್ಲಿ ವೀಕ್ಷಣೆ ಮಾಡಲು ನೀವು ಮೊದಲು ಸಬ್ಸ್ಕ್ರೈಬ್ ಮಾಡಿ, ನಂತರ ಶೇರ್ ಮಾಡಿ, ನಂತರ ಕಾಮೆಂಟ್ ಮಾಡಿ. ಧನ್ಯವಾದಗಳು.